ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನಗೆ ಅಷ್ಟು ದಿವಸದಿಂದ ಫ್ರೀ ಆಗಿರಲಿಲ್ಲ. ನನ್ನ ನಾನು ಶಾಪಿಂಗ್ ಮಾಡಿದಾಗ ಏನೇನೇನು ತೊಗೊಂಡಿದ್ದೀನಿ ಅಂತ. ಸೊ ಅದಕ್ಕೆ ಇವತ್ತು ಫ್ರೀ ಮಾಡಿಕೊಂಡು ಏನೇನು ತೊಗೊಂಡಿದ್ದೀನಿ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬನ್ನಿ. ಫಸ್ಟು ನಾನು ಪಾಪು ಬಟ್ಟೆಗಳೇ ತೋರಿಸ್ಬಿಡ್ತೀನಿ. ನನಗೆ ಎಲ್ಲ ಒಟ್ಟಿಗೆ ತೊಗೊಂಬಿಟ್ಟು ಯಾವುದ್ರದ್ದು ಅನ್ನೋದೇ ಗೊತ್ತಾಗ್ತಿಲ್ಲ, ಹಂಗಾಗೋಗಿದೆ. ಇದೊಂದು ಟೀ ಶರ್ಟು, ಜೊತೆಗೆ ಇದು ಪ್ಯಾಂಟು. ನಾನೇನು ಮಾಡಿಬಿಟ್ಟಿದ್ದೀನಿ ಗೊತ್ತಾಗದೆ ಬ್ಲೂ ಕಲರೇನೆ ನೋಡಿ. ಇದು ಬ್ಲೂನಾ, ಇದು ಬ್ಲೂ, ಅದೇನು ಬುದ್ಧಿಗೆ ನನಗೆ ಮಂಕು ತೊಡ್ಕೊಂಡಿದ್ದೋ ಏನೋ ಗೊತ್ತಿಲ್ಲ. ಇದೊಂದು ಟೀ ಶರ್ಟ್, ಜೊತೆಗೆ ಮೇಬಿ ಇದೆ ಅನಿಸುತ್ತೆ ಪ್ಯಾಂಟು. ಇದಲ್ಲ, ಬೇರೆ ಯಾವುದೋ ಇರಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಅದು ಒಟ್ಟೊಟ್ಟಿಗೆ ತೊಗೊಂಬಿಟ್ಟು ಆಯಿತಾ. ನೆಕ್ಸ್ಟ್ ಇದು ಫುಲ್ ಸ್ಲೀವ್ಸ್ದು ಒಂದು ತೊಗೊಂಡಿದ್ದೀನಿ. ಪುಟಾಣಿ ಜೇಬಿದೆ. ಕ್ಯೂಟ್ ಅಲ್ಲ ಮಕ್ಕಳ ಬಟ್ಟೆ. ನೆಕ್ಸ್ಟ್ ಇದೊಂದು ಫುಲ್ ಸ್ಲೀವ್ಸ್ದೊಂದು 2 ಇರಲಿ, ಇವಾಗ ಚಳಿ ಅಲ್ವಾ, ಸೊ ಬೇಕಾಗುತ್ತೆ ಅಂತ ಫುಲ್ ಸ್ಲೀವ್ಸ್ 2 ತಗೊಂಡೆ. ಇದಕ್ಕೆ ಇದು ನಿಕ್ಕರ್. ಅಲ್ಲಿ ನೋಡ್ತಿದ್ರೆ ಹೆಂಗೆ ಆಗುತ್ತೆ ಅಂದರೆ, ಅದು ಬೇಕು ಇದು ಬೇಕು ಇದು ಬೇಕು ಎಲ್ಲ ತಗೋಬಿಡೋಣ ಅಂತ ಆಸೆ ಆಗುತ್ತೆ. ಇದು ಪ್ಯಾಂಟ್ ಯಾವುದ್ರದ್ದು ಗೊತ್ತಾಗ್ತಿಲ್ಲ ನನಗೆ. ಇದೊಂದು ಟೀ ಶರ್ಟ್, ಮತ್ತೆ ಇದೊಂದು ಟೀ ಶರ್ಟ್ ಫುಲ್ ಸ್ಲೀವ್ಸ್. ಇದು ಪ್ಯಾಂಟ್ ಯಾವುದ್ರದ್ದು ಗೊತ್ತಾಗ್ತಾ ಇಲ್ಲ, ಎಲ್ಲ ಕನ್ಫ್ಯೂಸ್ ಆಗ್ತಿದೆ ನನಗೆ ಒಟ್ಟೊಟ್ಟಿಗೆ ನೋಡಿಬಿಟ್ಟು. ಆ್ಯಂಡ್ ಇದೊಂದು ಟೀ ಶರ್ಟ್, ಇದೊಂದು ಟೀ ಶರ್ಟ್. ಇಷ್ಟು ತಗೊಂಡೆ ಪಾಪುಗೆ ಬಟ್ಟೆ. ಮತ್ತು ಇದೊಂದು ಎಕ್ಸ್ಟ್ರಾ ಒಂದು ಪ್ಯಾಂಟ್ ಇರಲಿ ಅಂತ ಅಂದ್ಬಿಟ್ಟು. ಪ್ಯಾಂಟ್ ಮಾತ್ರ ತುಂಬ ಚೆನ್ನಾಗಿದೆ. ಇದೊಂದು ಎಕ್ಸ್ಟ್ರಾ ಒಂದು ಪ್ಯಾಂಟ್ ಇರಲಿ. ಸೊ ನಾನು 3 ಟೀ ಶರ್ಟು ಲಾಸ್ಟ್ ಡೇ ಸ್ಟ್ರೀಟ್ ಶಾಪಿಂಗ್ ಮಾಡಿದೆ ನೋಡಿ, ಅಲ್ಲಿ ತಗೊಂಡೆ. ಯಾವುದೋ 3 ಟೀ ಶರ್ಟ್, ಯಾವುದೋ ಅಂತ ನೆನಪಿಲ್ಲ. ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಟೀ ಶರ್ಟ್ಸ್ ಒಂದಷ್ಟು ಮನೇಲಿ ಇತ್ತು ಪಾಪುಗೆ. ಅದಕ್ಕೆ ಪ್ಯಾಂಟ್ ಚೆನ್ನಾಗಿರೋದು ಯಾವುದೂ ಇರಲಿಲ್ಲ. ಅದಕ್ಕೆ ಇದೊಂದು ಇರಲಿ, ಒಂದೇ ಒಂದು ಪ್ಯಾಂಟ್ ಇತ್ತು, ಅದ್ರ ಜೊತೆ ಇದೊಂದು ಇರಲಿ. ಆಮೇಲೆ ನನಗೆ ಇದೊಂಥರ ಇಷ್ಟ ಆಯಿತು ಪ್ಯಾಂಟು, ಅದಕ್ಕೆ ಅಂದ್ಬಿಟ್ಟು ಇದೊಂದು ತಗೊಂಡೆ. ಓಕೆ, ಇದಿಷ್ಟು ಪಾಪುದು ಬಟ್ಟೆಗಳಾಯಿತು. ನೆಕ್ಸ್ಟು ನನ್ನ ಬಟ್ಟೆ. ಇದಿಷ್ಟು ವಿಶಾಲ್ ಮಾರ್ಟಲ್ಲಿ ಫಸ್ಟ್ ಡೇ ಹೋದ್ವಲ್ಲ, ಆವಾಗ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ನೆಕ್ಸ್ಟು ನನ್ನದು ತೋರಿಸ್ಬಿಡ್ತೀನಿ, ನನ್ನ ಬಟ್ಟೆಗಳು. ಇದೊಂದು ಮಿಸ್ ಮಾಡಿದೆ, ಇದ್ರ ಟೀ ಶರ್ಟ್ ಯಾವುದೋ ಗೊತ್ತಿಲ್ಲ, ಮರ್ತೋಗಿದೆ. ಇದೊಂದು ತೊಗೊಂಡೆ. ಮಣಿಗೆ ಈ ಥರದ್ದು ಇಷ್ಟ ಆಗುತ್ತೆ ಅವನಿಗೆ. ಆಲ್ರೆಡಿ ಪಾಪುಗೆ ಬರ್ಡೇಲಿ ನಾನು ಇದೇ ಥರ ತೊಗೊಂಡಿದ್ದೆ, ಅದಕ್ಕೆ ಅದು ಚೆನ್ನಾಗಿ ಕಾಣಿಸುತ್ತೆ, ಇದು ತಗೋ ಅಂತ ಹೇಳ್ಬಿಟ್ಟು ಇದೊಂದು ತೆಗೆಸ್ದ. ಇದೆಲ್ಲ ಪಾಪುಗೆ ಅವ್ರ ಅಪ್ಪ ತಗೊಟ್ಟಿರೋದು, ಇದೆಲ್ಲ ಬಟ್ಟೆಗಳು. ಈಗ ನೆಕ್ಸ್ಟ್ ನನಗೆ ತಲೆನೋವಂದರೆ ಇದೆಲ್ಲನೂ ವಾಶ್ ಮಾಡಿ ಅದ್ರ ಜಾಗಕ್ಕೆ ಸೇರಿಸೋದೆ ಒಂದು ದೊಡ್ಡ ತಲೆನೋವು. ಇದೊಂದು ಟೀ ಶರ್ಟ್ ತಗೊಂಡೆ. ಸೊ ಇದು ಆ್ಯಕ್ಚುಲಿ ಇದು ಯಾವುದು ನಾನು ತೊಗೊಂಡಿರೋದು ನನ್ನ ಸೈಜ್ ಅಲ್ವೇ ಅಲ್ಲ, ಆಯಿತಾ. ನನಗೆ ಟೈಟ್ ಫಿಟ್ಟಿಂಗ್ ಎಲ್ಲ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನನಗೆ ಫುಲ್ಲು ಲೂಸಾಗಿರಬೇಕು. ಹಾಗಾಗಿ ನಾನು ಈ ಥರ ಲೂಸಾಗಿರೋದು ತೊಗೊತೀನಿ. ಇದೊಂದು ಟೀ ಶರ್ಟ್ ತೊಗೊಂಡೆ. ಇದೆಲ್ಲ ಡೈಲಿ ಯೂಸ್ಗಾಗಲಿ, ಡೈಲಿ ಯೂಸಿಗೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದೆಲ್ಲ ನಾನು ನಿಜವಾಗ್ಲೂ ಡೈಲಿ ಯೂಸ್ಗೆ ಎಷ್ಟು ಬಟ್ಟೆಗಳಿದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ. ಇದೊಂದು ಗ್ರೀನ್, ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. 3 ಆಯಿತಾ. ನೆಕ್ಸ್ಟ್ ಇದೊಂದು ಮರೂನ್, ಆಮೇಲಿಂದ ಇದೊಂದು. ಒಟ್ಟು 6 ಟೀ ಶರ್ಟ್ ಏನೋ ತಗೊಂಡೆ ಅಂತ ಅನಿಸುತ್ತೆ. ಆಲ್ರೆಡಿ ನಾನು 2 ಟೀ ಶರ್ಟ್ ಅಲ್ಲೇ ಮೈಸೂರಲ್ಲೇ ಯೂಸ್ ಮಾಡಿದೆ, ಬ್ಲ್ಯಾಕು ಮತ್ತು ಎಲ್ಲೋ. ನನ್ನ ಹಳೆ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ಇದಿಷ್ಟು ಟೀ ಶರ್ಟ್ಸ್. ನನಗೆ ಪ್ಯಾಂಟ್ ಸುಮಾರಿದೆ, ಬಟ್ ಟೀ ಶರ್ಟ್ಸೇ ಕಮ್ಮಿ ಇದ್ದಿದ್ದು, ಅದಕ್ಕೆ ಟೀ ಶರ್ಟ್ಸೇ ಒಂದು 6 ತಗೊಂಡೆ. ನೆಕ್ಸ್ಟ್ ಇದೊಂದು ಪ್ಯಾಂಟ್ ತಗೊಂಡೆ, ನೈಟ್ ಪ್ಯಾಂಟು. ಮೇ ಬಿ ಇದು ನನ್ನ ಸೈಜ್ ಅಲ್ಲ, ದೊಡ್ಡದೇ ಆಗುತ್ತೆ ಸೊಂಟ ಅನಿಸುತ್ತೆ.
ಅಲ್ಲಿ ಗೊತ್ತಾಗಲಿಲ್ಲ ತೊಗೊಂಬಿಟ್ಟೆ. ಆಮೇಲೆ ಮನೇಲಿ ಬಂದು ನೋಡಿದ್ರೆ ಅದು ನನ್ನ ಸೈಜ್ ಅಲ್ಲ. ನೋಡಿ ಇದೊಂದು ಪ್ಯಾಂಟು, ಇದೊಂದು 3 ಪ್ಯಾಂಟ್ ತೊಗೊಂಡೆ ಅಷ್ಟೇ. 6 ಟೀ ಶರ್ಟು 3 ಪ್ಯಾಂಟು ಅಷ್ಟೇ ತೊಗೊಂಡಿದ್ದು. ಇನ್ನೇನು ತೊಗೊಂಡೆ ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಅಂದರೆ ಒಂದಷ್ಟು ಕುರ್ತೀಸ್ ತೊಗೊಂಡೆ ಈ ಥರ ಅಷ್ಟೇ. ಇದೊಂದು 2 ಕುರ್ತಾ ತೊಗೊಂಡೆ. ಇದಿಷ್ಟು ಮಣಿ ಕೊಡ್ಸಿದ್ದು. ಮಣಿನೂ ಏನೇನೋ ತಗೊಂಡ, ಸುಮಾರು ಟೀ ಶರ್ಟ್ಸ್ ತಗೊಂಡ, ಮತ್ತು ಬೆಲ್ಟು ಏನೋ ತಗೊಂಡ. ಅದೆಲ್ಲ ನಾನೇನು ತಗೊಂಬರ್ಲಿಲ್ಲ, ಮಣಿನೇ ತಗೊಂಡೋದ, ಅಲ್ಲಿಗೆ ತಗೊಂಡೋದ. ಹಂಗಾಗಿ ನಂಗೆ ತೋರಿಸೋದಿಕ್ಕೆ ಅದಿಲ್ಲ ಇಲ್ಲಿ. ಮತ್ತು ಇದೊಂದು ಕುರ್ತಾ. ಇದಿಷ್ಟು ಪಾಪುದು ಮತ್ತು ನಂದು. ಇದಿಷ್ಟು ನಮಗೆ ಮಣಿನೇ ಕೊಡಿಸಿದ್ದು. ಅವನಿಗೆ ಮಗನ ಕರ್ಕೊಂಡೋಗಿ ಶಾಪಿಂಗ್ ಮಾಡಬೇಕು, ಮೈಸೂರಲ್ಲಿ ಸುತ್ತಾಡಿಸ್ಬೇಕು ಅಂತ ಆಸೆ ಬಂದ್ಬಿಟ್ಟಿತ್ತು. ಅದಕ್ಕೆ ಖುಷಿಗೆ ತಗೊಟ್ಟ ಇಷ್ಟು. ಹಂಗೆ ನೋಡಕ್ಕೆ ಹೋದರೆ ನಂದು ಪಾಪುದೇ ಕಮ್ಮಿ ಆಗಿದ್ದು, ಅವನದೇ ಜಾಸ್ತಿ ಆಯಿತು. 50% ನಂದು ಪಾಪುದಾದರೆ ಇನ್ನು 50% ಅವನೊಬ್ಬನೇ ಖರ್ಚು ಮಾಡಿದ್ದಾನೆ. ಓಕೆ, ಇದಿಷ್ಟು ಫಸ್ಟ್ ಡೇ ಶಾಪಿಂಗ್ ಆಯಿತಾ. ನೆಕ್ಸ್ಟು ಇನ್ನೇನು ತೊಗೊಂಡೆ ತೋರಿಸ್ತೀನಿ ನೆಕ್ಸ್ಟು ಪಾಪು ಟಾಯ್ಸ್ ತೋರಿಸ್ತೀನಿ. ಇವಾಗ ಏನೇನು ತೋರಿಸ್ತಿದ್ದೀನಿ ಅದೆಲ್ಲ ನಾನು ನನ್ನ ಸ್ವಂತ ಸೇವಿಂಗ್ಸಲ್ಲಿ ತೊಗೊಂಡಿರೋದು. ನನಗೆ ಒಂಥರ, ನಾನು ಏನಕ್ಕೆ ಅದನ್ನು ಹೇಳ್ತಿದ್ದೀನಿ ಅಂತಂದರೆ, ನನಗೇನೋ ಒಂಥರ ಖುಷಿ. ನನಗೆ ಯಾರ ಹತ್ರ ಅದು ತೆಗೆಸ್ಕೊಳ್ಳೋದಕ್ಕಿಂತ, ಅದು ಮಣಿನೇ ಆಗಿರ್ಬೋದು ಯಾರೇ ಆಗಿರ್ಬೋದು, ನನಗೊಬ್ರ ಹತ್ರ ತೆಗೆಸ್ಕೊಳ್ಳೋದಕ್ಕಿಂತ ನನಗೆ ನಾನು ತೊಗೊಳೋದು ಮತ್ತು ನನ್ನ ಮಗಂಗೆ ತೊಗೊಳೋದು ಅಂದರೆ ನನಗೆ ಅದರಲ್ಲಿ ಏನೋ ಒಂಥರ ಖುಷಿ ನನಗೆ. ಸೊ ಇದೆಲ್ಲ ನನ್ನ ಸೇವಿಂಗ್ಸಲ್ಲಿ ತೊಗೊಂಡಿದ್ದು. ಇದೊಂದು ಪಪ್ಪಿ ಸಖತ್ ಕ್ಯೂಟ್ ಆಗಿದೆ ಅಲ್ಲ. ಆ್ಯಂಡ್ ಇದೊಂದು ಸ್ಪೈಡರ್ ಮ್ಯಾನ್. ಇದೆಲ್ಲ ಸೆಕೆಂಡ್ ಡೇ ಶಾಪಿಂಗಲ್ಲಿ ತೊಗೊಂಡಿದ್ದು, 2ನೇ ದಿವಸ ಹೋಗಿದ್ವಲ್ಲ ಅವಾಗ. ನೆಕ್ಸ್ಟ್ ಇದೊಂದು ಮಂಕಿ, ಒಂದು ನೋಡಿ ಕ್ಯೂಟ್ ಒಂದು ಏನಂತಂದರೆ, ಈ ಯಾವ ಡಾಲಲ್ಲೂ ನನ್ನ ಮಗ ಆಟ ಆಡಲ್ಲ. ಆಮೇಲೆ ಅನ್ನಿಸ್ತು ಅಯ್ಯೋ ಏನಿಗೆ ತಗೊಂಡಪ್ಪ ಅಂತ. ಆಮೇಲೆ ಇದೊಂದು ಆನೆ. ಸೊ ನೋಡಿ, ಇದು ಯಾವುದೂ ಕಿತ್ತರೆ ಬರಲ್ಲ. ನಾನು ನೋಡಿ ನಾನು ಇದೇ ಥರದ್ದು ಬೇಕು ಅಂತ ಅಂದ್ಬಿಟ್ಟೆ ತೊಗೊಂಡೆ. ಈ ಥರ ಡಾಲ್ಸ್ಗೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ಓಕೆ, ಬೇರೆ ಡಾಲ್ಸಲ್ಲಿ ಈ ಥರ ಉದ್ದುದ ಉಲ್ಲನ್ ಇರುತ್ತಲ್ವಾ, ಅದಕ್ಕೆ ಸ್ವಲ್ಪ ಕಡಿಮೆ ಪ್ರೈಸ್ ಹೇಳ್ತಾರೆ. ಈ ಥರ ಡಾಲ್ಗೆಲ್ಲ ಜಾಸ್ತಿ ಹೇಳ್ತಾರೆ. ಅದೇನಾಗುತ್ತೆ, ಹಿಂಗೆ ಕಿತ್ತರೆ ಬರುತ್ತೆ, ಮಕ್ಕಳಿಗೆ ಬಾಯೊಳಗೆ ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ಹಂಗಾಗಿ ನಾನು ಆ ಥರದ್ದು ತೊಗೊಳ್ಳಿಲ್ಲ. ಈ ಥರ ಉಲ್ಲನ್ ಇಲ್ಲದೆ ಇರೋ ಥರದ್ದು ತೊಗೊಂಡೆ. ಇದು 4 ಡಾಲು ನಮ್ಮ ಡಾಲ್ಗೆ. ನನಗಂತೂ ಸಖತ್ ಕ್ಯೂಟಾಗಿದೆ. ಇದಕ್ಕಿಂತ ನನಗೆ ಇದು 3 ತುಂಬಾ ಇಷ್ಟ ಆಯಿತು. ನನಗೆ ಅದು ನೋಡ್ಬಿಟ್ರೆ ಮಾತ್ರ ಎಲ್ಲದೂ ಬೇಕು ಅಂತ ಅನಿಸುತ್ತೆ. ನಾನು ಸಾಕು ಇದೊಂದು 3 ಪ್ರಾಣಿಗಳಿರಲಿ ಅವನಿಗೆ ಅಂತ ಅಂದ್ಬಿಟ್ಟು ಇದೊಂದು 3 ಮತ್ತು ಅದೊಂದು ಸ್ಪೈಡರ್ ಮ್ಯಾನ್ ಇಷ್ಟು ತೊಗೊಂಡೆ. ಆ್ಯಂಡ್ ನನಗೆ ಒಂದು ದೊಡ್ಡದೊಂದು ತೊಗೋಬೇಕು ಡಾಲ್ನ ಅಂತ ನನಗೆ ಸಖತ್ ಇಷ್ಟ ಆಯಿತು. ಆದರೆ ನಾನು ಒಂದು 2 ಕಡೆ ನೋಡಿದೆ, ಅಬ್ಸರ್ವ್ ಮಾಡಿದೆ. ಮಣಿಯವ್ರ ಮನೇಲೂ ಒಂದು ದೊಡ್ಡ ಡಾಲ್ ಇದೆ ಆಯಿತಾ. ಅವನು ಒಂದು ಟೆಡ್ಡಿ ಇದೆ, ದೊಡ್ಡ ಟೆಡ್ಡಿ. ಅವನೇನು ಅದನ್ನು ಸ್ವಲ್ಪನೂ ಇಷ್ಟಪಡಲ್ಲ. ಹಿಂಗೆ ಹಿಡ್ಕೊಳ್ಳೋದು ಇಲ್ಲ ಅವನು, ಸ್ವಲ್ಪನೂ ಲೈಕ್ ಮಾಡಲ್ಲ. ಆಮೇಲೆ ಇನ್ನೊಂದು ಕಡೆ ಎಲ್ಲೋ ಯಾರ್ದೋ ಮನೆಗೆ ಹೋಗಿದ್ವಿ, ಅಲ್ಲೂ ಒಂದು ಅದೇ ಥರ ದೊಡ್ಡದೊಂದು ಟೆಡ್ಡಿ ಇದೆ. ಅದನ್ನು ಕೊಟ್ಟರು ಅವನೇನು ಇಷ್ಟನೇ ಪಡಲಿಲ್ಲ. ಆಮೇಲೆ ಅನ್ನಿಸ್ತು ಇದು ಯಾಕೋ ತಗೊಂಡ್ರು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು, ಈ ಥರ ಚಿಕ್ಕದಾದರೆ ಲೈಕ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಚಿಕ್ಕದು ತೊಗೊಂಡೆ. ನಮ್ಮ ಮನೇಲಿ ಆಲ್ರೆಡಿ ಒಂದು ಗೊಂಬೆ ಇದೆ. ನನ್ನ ಡೈಲಿ ವ್ಯೂವರ್ಸಿಗೆ ಗೊತ್ತಿರುತ್ತೆ, ಝೂ ಅದ್ರ ಜೊತೆ ತುಂಬ ಆಟ ಆಡ್ತಾನೆ, ಅದನ್ನು ಇಷ್ಟಪಡ್ತಾನೆ. ಅದಕ್ಕೆ ಆ ಥರ ಚಿಕ್ಕ ಗೊಂಬೆಗಳಾದರೆ ಮೋಸ್ಟ್ಲಿ ಲೈಕ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾನು ಈ ಥರ ಚಿಕ್ಕದನ್ನೇ 4 ತೊಗೊಂಡೆ. ದೊಡ್ಡದು ಒಂದಿರೋ ಬದಲು ಚಿಕ್ಕದು 4 ಇರಲಿ ಅಂತ ಅಂದ್ಬಿಟ್ಟು ಈ ಥರ ಡಾಲ್ನ ತೊಗೊಂಡೆ ನಾನು. ನೆಕ್ಸ್ಟ್ ಬಂದರೆ ಇದೊಂದು ತೊಗೊಂಡೆ ಪಾಪುಗೆ ಅಂತ. ಸೊ ಇನ್ನೇನಿದ್ರು ಅವನಿಗೆ ಸ್ವಲ್ಪ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಆಗಿರೋವಂಥ ಟಾಯ್ಸ್ ಎಲ್ಲ ಬೇಕು, ಅವನು ಸ್ವಲ್ಪ ಎಂಗೇಜ್ ಆಗಬೇಕು ಅದರಲ್ಲೇ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ.
ನನಗೆ ಎಲ್ಲ ಒಟ್ಟಿಗೆ ತೊಗೊಂಬಿಟ್ನಲ್ಲ, ನನಗೆ ಪ್ರೈಸ್ ಯಾವುದು ಎಷ್ಟು ಅಂತ ನಂಗೆ ನೆನಪಿಲ್ಲ. ಈ ಡಾಲ್ದೆಲ್ಲ ಟೋಟಲ್ ನನಗೆ 800 ಏನೋ ಆಯಿತು. ಆದರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ ನನಗೆ ನೆನಪಿಲ್ಲ, ಗೊತ್ತಿಲ್ಲ ನನಗೆ. ನೋಡಿ ಇದೊಂದು ತೊಗೊಂಡೆ. ಮತ್ತು ಇದು ABCD ಇದೊಂದು, ಮತ್ತು ಕನ್ನಡನೂ ಬೇಕು ಇಂಗ್ಲೀಷು ಬೇಕು, ಎರಡೂ ಬೇಕು ಅವನಿಗೆ. ಅದಕ್ಕೆ ನಾನು ಎರಡು ತಗೊಂಡೆ. ಇದೆಲ್ಲ ಅವನಿಗೆ ಈಗಲೇ ಅವನಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಇದೆಲ್ಲ ಅವನು ನೋಡ್ತಾ ಇರಲಿ ಇವಾಗಲೇ ಅಂತ ಅನ್ನೋ ರೀಸನ್ಗೆ ನಾನು ಇದನ್ನು ತೊಗೊಂಡೆ. ನೋಡ್ತಾ 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 ಅವನಿಗೂ ಅದು ಅಭ್ಯಾಸ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ತೊಗೊಂಡೆ. ಇನ್ನೊಂದು ಸ್ವಲ್ಪ ಬೆಳೀಲಿ, ಆಗ ಇನ್ನೇನಾದರೂ ಸಿಗುತ್ತೆ ಅಂತ ನೋಡ್ತೀನಿ. ಓಕೆನಾ? ಇದಿಷ್ಟು ಪಾಪದು ಟಾಯ್ಸ್. ನೆಕ್ಸ್ಟ್ ಸಾಕ್ಸ್ ತೊಗೊಂಡೆ ಪಾಪುಗೆ. ಇಲ್ಲಿ ಎಷ್ಟು 4 ಸೆಟ್ ಇದೆ. ಒಂದೆಲ್ಲ ಇವಾಗ ಆಲ್ರೆಡಿ ಇರೋದೆಲ್ಲ ಸ್ವಲ್ಪ ಚಿಕ್ಕದಾಗ್ತಾ ಇದೆ ಕಾಲಿಗೆ, ಅದಕ್ಕಿನ್ನ ಈಗಿರೋದಕ್ಕಿಂತ ಇದು ಸ್ವಲ್ಪ ದೊಡ್ಡ ಸೈಜು. 4 ಸೆಟ್ ಇದೆ. ರೆಡ್ಡು, ಪಿಂಕು, ಬ್ಲೂ ಮತ್ತು ಇದೊಂದು ಬ್ಲೂ, ಡಾರ್ಕ್ ಬ್ಲೂ ಮತ್ತು ಸ್ಕೈ ಬ್ಲೂ. ಇದೊಂದು ತೊಗೊಂಡೆ. ಕೆಮ್ಮು ನನಗೆ ಇನ್ನೂ ಕ್ಲಿಯರ್ ಆಗೇ ಇಲ್ಲ. ಇದೊಂದು ಸ್ವೆಟ್ರ್ ತೊಗೊಂಡೆ, ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಇದ್ದಿದ್ರಲ್ಲಿ ಈ ಥರ ಬಟನ್ ಅನ್ನೋದು ಇದೊಂದೇ ಇದ್ದಿದ್ದು, ಹಂಗಾಗಿ ನನಗೆ ಈ ಬಟನಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ ತುಂಬ ವೆರೈಟೀಸ್ ಇತ್ತು, ದೊಡ್ಡ ಇಷ್ಟಿಷ್ಟು ದೊಡ್ಡ ಬಟನ್ಸ್ ಎಲ್ಲ ಇತ್ತು. ಬಟ್ ನನಗೆ ಇದೊಂಥರ ಕಾಂಬಿನೇಷನ್ ಕೂಡ ಇಷ್ಟ ಆಯಿತು, ಅದಕ್ಕೆ ಇದೊಂದು ತೊಗೊಂಡೆ. ಸ್ಲೀವ್ಸ್ ಎಲ್ಲ ತುಂಬ ಉದ್ದ ಇದೆ. ಇದು ಹಾಕೊಂಡ್ರೆ ತುಂಬ ಸೆಕೆನೂ ಅನ್ಸಲ್ಲ, ಚಳಿನೂ ಅನ್ಸಲ್ಲ, ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ ಇದನ್ನು ತಗೊಂಡೆ. ನೆಕ್ಸ್ಟ್ ಬಂದರೆ ಇದು ಮಣಿಗೊಂದು ಟೀ ಶರ್ಟ್ ತೊಗೊಂಡೆ. ಆಕಾಶಂಗೊಂದು ಮತ್ತು ಮಣಿಗೊಂದು, ಇಬ್ಬರಿಗೂ ಒಂದೊಂದು ಟೀ ಶರ್ಟ್ ತಗೊಂಡೆ. ಕಾಮಿಡಿ ಏನು ಗೊತ್ತಾ, ಅವತ್ತು ಮಣಿ ಬಂದಿದ್ನಲ್ಲ, ಅವಾಗ ಹೇಳ್ತಿದ್ದ, ಪಾಪು ಆದಮೇಲೆ ನೀನು ನನಗೆ ಏನು ತಂದ್ಕೊಡೋದೇ ಬಿಟ್ಬಿಟ್ಟೆ ನೀನು ಅಂತ ಒಳ್ಳೆ ಚಿಕ್ಕ ಮಕ್ಕಳ ಥರ ಕೇಳ್ತಿದ್ದ. ಅಂದರೆ ನಾನು ಮದುವೆ ಆದಾಗಿಂದ ನಾನು ಎಷ್ಟು ಸಲ ಮೈಸೂರಿಗೆ ಹೋಗಿದ್ದೀನೋ ಅಷ್ಟೂ ಸಲನೂ ನಾನು ಮಣಿಗೆ ಅಂತ ಏನಾದರೂ ತಂದು ಕೊಡ್ತಾಯಿದ್ದೀನಿ. ಇನ್ನು ಫಾರ್ಮಲ್ಸ್ ಆಗಿರ್ಬೋದು ಅಥವಾ ಡೈಲಿ ಯೂಸ್ಗೆ ಟೀ ಶರ್ಟ್ಸು, ಈ ಥರ ಏನಾದರೂ ಒಂದೊಂದು ತಂದು ಕೊಡ್ತಿದ್ದೆ. ಪ್ರತಿ ಸಲ ನಾನು ಯಾವ ಸಲನೂ ನಾನು ಮಿಸ್ ಮಾಡಿಲ್ಲ. ಅವ್ನು ನನಗೆ ತಂದು ಕೊಡದೆ ಹೋದ್ರು ನಾನು ಮಾತ್ರ ನಾನು ತಂದು ಕೊಡ್ತಿದ್ದೆ. ಅದಕ್ಕೆ ಪಾಪ ಹೋದ್ಮೇಲೆ ನನಗೇನು ತಂದು ಕೊಡ್ತಾನೆ ಇಲ್ವಲ್ಲ ಅಂತ ಕೇಳಿದೆ. ಅದಕ್ಕೆ ಪಾಪ ಇರಲಿ ಅಂದ್ಬಿಟ್ಟು ತಂದುಕೊಟ್ಟೆ. ಅದೊಂದು ಟೀ ಶರ್ಟ್ ಇರಲಿ ಅಂದ್ಬಿಟ್ಟು ತಗೊಂಡೆ. ಇದು ಪಾಪುಗೆ ಒಂದು ಸ್ವೆಟ್ರ್ ತಗೊಂಡೆ. ಸ್ವಲ್ಪ ದೊಡ್ಡದಾಯಿತು ಅನ್ನಿಸ್ತು, ಬೇಕಾಗುತ್ತೆ. ಇವಾಗಿರೋದು ಅವನಿಗೆ ಸ್ವಲ್ಪ ಚಿಕ್ಕದು, ಹೊಟ್ಟೆ ಹತ್ರ ಎಲ್ಲ ಟೈಟ್ ಆಗುತ್ತೆ, ಕೈ ಹತ್ರ ಎಲ್ಲ ಟೈಟ್ ಆಗುತ್ತೆ. ಅದಕ್ಕೆ ಇನ್ನು ಬೆಳೆಯೋ ಮಕ್ಕಳಲ್ವ, ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜೇ ತಗೊಂಡೆ. ನನಗೇನೋ ಒಂಥರ ಉಳ್ಳಂದು ಏನೋ ಒಂಥರ ಇಷ್ಟ ಆಯ್ತು ನನಗಿದು. ಅದಕ್ಕೆ ಇದೊಂದು ಸ್ವೆಟ್ರ್ ತಗೊಂಡೆ ಪಾಪುಗೆ ಅಂತ. ಯಪ್ಪ, ಆಮೇಲೆ ಮನೆಗೆ ಬಂದು ಲೆಕ್ಕ ಹಾಕ್ತೀನಿ, ದಿಕ್ಕಾಪಲ್ಲ ಖರ್ಚು ಮಾಡ್ಬಿಟ್ಟಿದ್ದೀನಿ, ಯಪ್ಪ ಇಷ್ಟೊಂದು ಖರ್ಚು ಮಾಡಿದ್ನ ನಾನು ಅಂತ ಅನ್ನಿಸ್ಬಿಡ್ತು ಆಮೇಲೆ ನನಗೆ. ನೆಕ್ಸ್ಟ್ ಇದೊಂದು ಕುರ್ತಾ. ಫಸ್ಟ್ ನೋಡಿದಾಗ ನಂಗೆ ಒಂಥರ ಈ ಕಲರ್ ಇಷ್ಟನೇ ಆಗಲಿಲ್ಲ, ಬಟ್ ಹಾಕೊಂಡು ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಒಟ್ಟು ಎಷ್ಟು ನಾನು 5-6 ಕುರ್ತಾಗಳು ತೊಗೊಂಡಂಗಾಯಿತು. ಇದೊಂದು ತೊಗೊಂಡಿದ್ದೀನಿ, ಬ್ಲ್ಯಾಕ್ ವಿತ್ ವೈಟ್. ನಾನು ಮುಂಚೆ ಎಲ್ಲ ಜಾಸ್ತಿ ಬ್ಲ್ಯಾಕ್ ಡ್ರೆಸ್ ಜಾಸ್ತಿ ಹಾಕೊತಿದ್ದೆ. ಇವಾಗ ಬ್ಲ್ಯಾಕ್ ಡ್ರೆಸ್ಸೇ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಒಂದು ಬ್ಲ್ಯಾಕ್ ಇರಲಿ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ನಂಗೆ ಇದು ತುಂಬ ಇಷ್ಟ ಆಯ್ತು ನನಗಿದು. ನೆಕ್ಸ್ಟ್ ಇದೊಂದು ತೊಗೊಂಡೆ. ಆಮೇಲೆ ಎಲ್ಲ ಸೇಮ್ ಒಂದೇ ಪ್ಯಾಟರ್ನು, ಸೇಮ್ ಬಟನ್ನು ಮತ್ತು ಇಲ್ಲಿ ಸ್ಲೀವ್ಸ್ ಹತ್ರ ಸೇಮ್ ಇದೇ ಥರ, ಬಟ್ ಡಿಸೈನು ಮತ್ತು ಕಲರ್ ಚೇಂಜ್ ಅಷ್ಟೇ. ಇದನ್ನು ತಗೊಂಡೆ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ನೆಕ್ಸ್ಟು ಒಂದಷ್ಟು ಕಾಸ್ಮೆಟಿಕ್ಸ್ದೆಲ್ಲ ತೊಗೊಂಡಿದ್ದೀನಿ. ಇದನ್ನು 3 ಫೇಸ್ ರೇಸರ್ ತೊಗೊಂಡೆ. ಎಷ್ಟಿದು ಗೊತ್ತಿಲ್ಲ, ಇಲ್ಲ ಹಾಕಿಲ್ಲ ಎಷ್ಟು ಅಂತ, ಓಪನ್ ಆಗಿಬಿಟ್ಟಿದೆ. ಇದೊಂದು
ಹೇರ್ ರಿಮೂವಲ್ ಕ್ರೀಮ್ ತಗೊಂಡೆ. ನಾನು ನಿಮ್ಗೆ ನನ್ನ ಡೈಲಿ ವ್ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ, ನಾನು ಐಬ್ರೋಸ್ ಎಲ್ಲ ಮಾಡಿಸಲ್ಲ, ತುಂಬ ಹೆದರ್ಕೊತೀನಿ. ಸೊ ಈ ಥರ ಹೇರ್ ರಿಮೂವಲ್ ಕ್ರೀಮಲ್ಲೇ ನಾನು ಐಬ್ರೋಸ್ ಎಲ್ಲ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇದೊಂದು ಬಾಡಿ ಲೋಷನ್. ಇದು ಎಷ್ಟು ಇದೆ, 500 ml 170. ಇದೊಂದು ಬಾಡಿ ಲೋಷನ್ ತಗೊಂಡೆ. ಬೇಬಿ ಲಿಪ್ಸ್, ಆಲ್ವೇಸ್ ಮೈ ಫೇವ್ರೆಟ್. ಇದು ಮಾತ್ರ ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ತುಂಬ ಇಷ್ಟ. ನನಗೆ ಇದು ಬಿಟ್ಟರೆ ನನಗೆ ಇನ್ಯಾವುದೂ ಕಂಫರ್ಟ್ ಅಂತ ಅನಿಸಲ್ಲ. ಇದು ಮಾತ್ರ ನನಗೆ ಯಾವಾಗಲೂ ಇರಲೇಬೇಕು. ಸುಮಾರು ದಿವಸ ಆಗಿತ್ತು ತಗೊಂಡು, ಅದಕ್ಕೆ ಇದೊಂದು ತಗೊಂಡೆ. ನೆಕ್ಸ್ಟ್ ಇದೊಂದು ಪಿಂಕ್ ಕಲರು ಜೊತೆ ಇದೊಂದು ರೆಡ್ ಕಲರ್ ಒಂದು ಇರಲಿ ಅಂತ 2 ತೊಗೊಂಡಿದ್ದೀನಿ. ಇದು ರೆಡ್ ಒಂದು ಮತ್ತು ಪಿಂಕ್ ಒಂದು. ಇದಿಷ್ಟು 200 ಅನಿಸುತ್ತೆ. 200 ಇದು 2 ತೊಗೊಂಡೆ. ಪಾಪುಗೆ ಶಾಂಪು ಖಾಲಿ ಆಗಿತ್ತು ಅಂದ್ಬಿಟ್ಟು ಇನ್ಯಾವುದು ಬೇಕಿರಲಿಲ್ಲ, ಅವನಿಗೆ ಎಲ್ಲ ಇತ್ತು. ಫೇಸ್ ಕ್ರೀಮು ಮತ್ತು ಲೋಷನ್ನು ಎಲ್ಲ ಇತ್ತು. ಇದೊಂದು ಶಾಂಪು ಒಂದು ಖಾಲಿ ಆಗಿತ್ತು, ಅದಕ್ಕೆ ಶಾಂಪು ಒಂದು ತಗೊಂಡೆ. ನೆಕ್ಸ್ಟ್ ಇದೊಂದು ಕನ್ಸಿಲರ್. ಇದು ರೇಟ್ ಅಷ್ಟು ಹಾಕಿಲ್ಲ, ಅಲ್ಲಿ ಬಿಲ್ ಗೊತ್ತಿಲ್ಲ ಎಷ್ಟು ಅಂತ. ಇದೊಂದು ಕನ್ಸಿಲರ್ ತಗೊಂಡೆ. ಮತ್ತು ಇದೊಂದು ಫೌಂಡೇಶನ್ ಕ್ರೀಮ್ ತಗೊಂಡೆ. ಇದೆರಡು ಅಷ್ಟೇ. ಆಮೇಲೆ ಇನ್ನೂ ಇದೆ, ಲ್ಯಾಕ್ಮಿದು ಪೀಚ್ ಮಿಲ್ಕ್ದು ಇದೊಂದು ಕ್ರೀಮು ಮತ್ತು ಪಾಂಡ್ಸ್ದೊಂದು ಕ್ರೀಮು. ನಾನು ಯಾವಾಗಲೂ 2 ಇಟ್ಕೊಂಡಿರ್ತೀನಿ. ಏನಕ್ಕೆ ಅಂತಂದರೆ ಇಲ್ಲಿ ಹೊರಗಡೆ ಒಂದು ಇಟ್ಕೊಂಡಿರ್ತೀನಿ, ಇನ್ನೊಂದು ನನ್ನ ಪರ್ಸಲ್ಲಿ ಒಂದು ಇಟ್ಟಿರ್ತೀನಿ. ನಾನು ಮರ್ತೋಗ್ಬಿಡ್ತೀನಿ, ಇಲ್ಲಿಂದ ಅಲ್ಲಿ ಹಾಕೋದು ಅಲ್ಲಿಂದ ಇಲ್ಲಿ ಹಾಕೋದು ಮಾಡಿ ಮಿಸ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಹೊರಗಡೆ ಒಂದು ಇಟ್ಕೊಂಡಿರ್ತೀನಿ, ಬ್ಯಾಗ್ ಒಳಗಡೆ ಒಂದು ಇಟ್ಕೊಂಡಿರ್ತೀನಿ. ಅದಕ್ಕೆ ನಾನು ದೊಡ್ಡ ತೊಗೊಳಲ್ಲ ಯಾವಾಗಲೂ ಇದನ್ನು, ಯಾಕೆ ಬೇಗ ಖಾಲಿ ಆಗಲ್ಲ ಅಂದ್ಬಿಟ್ಟು ದೊಡ್ಡ ತೊಗೊಳಲ್ಲ. ಈ ಥರ ಚಿಕ್ಕದೇ ತಗೋತೀನಿ. ಮಾತಾಡೋಕೆ ಆಗ್ತಾ ಇಲ್ಲ ನನಗೆ, ಕಂಟಿನ್ಯೂಸ್ ಆಗಿ ಫುಲ್ಲು ಗಂಟ್ಲೆಲ್ಲ ಡ್ರೈ ಆಗ್ತಿದೆ. ಕೋಲ್ಡ್ ಆಗಿರೋದ್ರಿಂದ ಡ್ರೈನೆಸ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇದಿಷ್ಟು ಕಾಸ್ಮೆಟಿಕ್ಸ್ ಆಯಿತು. ಆಮೇಲೆ ಇದು ಗರುಡಮಲಲ್ಲಿ ತಗೊಂಡೆ, ಸ್ಟೈಲ್ ಯೂನಿಯನ್ದು. ಇದೇನು ಲಿಪ್ ಬಾಂಬ್ ಅಷ್ಟೇ, ಇದು ಏನು ಕಲರ್ ಬರಲ್ಲ, ಲಿಪ್ ಬಾಂಬ್ ಅಷ್ಟೇ. ಇದೊಂದು ಇರಲಿ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ನಾನು ಗರುಡಮಲಲ್ಲಿ ಇನ್ನೇನು ತೊಗೊಳ್ಳಿಲ್ಲ, ಇದೊಂದು ತೊಗೊಂಡೆ ಅಷ್ಟೇ. ಬಿಟ್ಟರೆ ಪಾಪುಗೊಂದು ಬಟ್ಟೆ ತೊಗೊಂಡೆ. ಅದು ಯಾವ ಬಟ್ಟೆ ಅನ್ನೋದೇ ಮರ್ತೋಯ್ತು ನನಗೆ, ಎಲ್ಲ ಒಟ್ಟೊಟ್ಟಿಗೆ ತೊಗೊಂಬಿಟ್ಟು ಅವತ್ತು ಯಾವ ತೊಗೊಂಡೆ ಅಲ್ಲಿ ಅಂತಲೇ ಗೊತ್ತಿಲ್ಲ, ಮರ್ತೋಯ್ತು. ಅದು ಬಿಟ್ಟರೆ ಮಣಿ ಫಾರ್ಮಲ್ಸ್ ತೊಗೊಂಡ, ಅದನ್ನು ಮಣಿನೇ ತೊಗೊಂಡೋದ ಅಷ್ಟೇ. ನಾನಿನ್ನೇನು ತೊಗೊಳಕ್ಕೆ ಹೋಗಿಲ್ಲ ಗರುಡಮಲಲ್ಲಿ. ವಿಶಾಲ್ ಮಾರ್ಟಲ್ಲೇ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದೆ. ಸೊ ಇದಿಷ್ಟು. ಒಂದು ನಿಮಿಷ. ಇದೊಂದು ಕೂಮ್ ತಗೊಂಡೆ. ಈ ಥರ ಕೂಂಬ್ ಯೂಸ್ ಮಾಡೋದ್ರಿಂದ ಸ್ಪ್ಲಿಟ್ ಹೇರ್ಸ್ ಆಗಲ್ಲ ಅಂತಾರೆ. ಅದಕ್ಕೆ ನಾನು ಅಂದ್ಕೊಂಡೆ ತಗೋಬೇಕು ಅಂತ ಅಂದ್ಕೊಂಡು ತಗೊಳ್ಳೋಕೆ ಆಗಿರಲಿಲ್ಲ. ಸೊ ಹಂಗಾಗಿ ಇದೊಂದು ಕೂಮ್ ತಗೊಂಡೆ. ನೆಕ್ಸ್ಟು ತಲೆಗೆ ಹಾಕ್ಬಿಟ್ಟಿದ್ದೀನಿ ಕ್ಲಿಪ್ ತೋರ್ಸೋಣ ಅಂದರೆ. ನೋಡಿ, ಈ ಥರದ್ರಲ್ಲಿ 2 ಕ್ಲಿಪ್ ತೊಗೊಂಡೆ. ಇನ್ನೊಂದು ಡಿಸೈನ್ ಬೇರೆ. ಬಟ್ ಇದು ಸ್ಟ್ರೀಟ್ ಶಾಪಿಂಗ್ ಹೋಗಿದ್ವಲ್ಲ ಅಲ್ಲಿ ತೊಗೊಂಡಿದ್ದು. 20 ರೂಪೀಸ್ ಇದು. ಕಲರ್ ಹೋಗುತ್ತಾ ಏನೋ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗಿದೆ ಮಾತ್ರ, ಟೈಟ್ ಆಗಿದೆ. ಅಲ್ಲೆಲ್ಲ ಮಿಕ್ಸ್ ಆಗಿತ್ತು, ಒಂದು ಕ್ವಾಲಿಟಿ ಚೆನ್ನಾಗಿತ್ತು, ಒಂದೊಂದು ಚೆನ್ನಾಗಿರಲಿಲ್ಲ. ನೋಡಿ ಸೆಲೆಕ್ಟ್ ಮಾಡ್ಕೊಬೇಕಿತ್ತು. ನೆಕ್ಸ್ಟ್ ಇದೊಂದು ಸ್ಲಿಪ್ಪರ್ ತೊಗೊಂಬಿಟ್ಟೆ. ಆಮೇಲೆ ನನಗೆ ಯಾಕೋ ಈ ಸ್ಟೋನ್ಸ್ದು ಒಂಥರ ಅನ್ನಿಸ್ಬಿಡ್ತು, ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಕಲರ್ ಇಷ್ಟು ಚೆನ್ನಾಗಿದೆ. ಇದು ಯಾಕೆ ನಾನು ಒಳ್ಳೆ ಈ ಥರ ಹಳ್ಳಕ್ಕೆ ಬಿದ್ದೆ, ಹೋಗಿ ಈ ಥರ ಸ್ಟೋನಿನ ತೊಗೊಂಬಿಟ್ನಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಮನೇಲಿ ನೋಡ್ಬಿಟ್ಟು ಏನೋ ಗಡಿಬಿಡಿಲಿ ಹೆಂಗಾಗುತ್ತೆ ಅಂದರೆ, ಅಲ್ಲಿ ನೋಡ್ತಿದ್ರೆ ಎಲ್ಲನೂ ತಗೋಬೇಕು ಅನಿಸುತ್ತೆ. ಆ ಥರ ಒಂದೊಂದು ಥರ ಕಲರ್ ಇದರಲ್ಲೇ ಕಲರ್ಸ್, ಸುಮಾರು ಕಲರ್ಸ್ ಇತ್ತು. 3 ಕಲರು 4 ಕಲರು ಇತ್ತು ಇದರಲ್ಲಿ. ಪ್ಯಾಟ್ರನ್ನು ಒಂದೊಂದು ಥರ ಇದೆ. ಎಲ್ಲನೂ ತಗೋಬೇಕು ಅಂತ ಆಸೆ ಆಗುತ್ತೆ. ಆ ಥರ ಎಲ್ಲನೂ ಒಟ್ಟಿಗೆ ನೋಡಿದಾಗ ಕನ್ಫ್ಯೂಸ್ ಆಗಿ ಕೊನೆಯಲ್ಲಿ ಈ ಥರ ಹಳ್ಳಕ್ಕೆ ಬೀಳ್ತೀವಿ ನಾವು ಅಷ್ಟೇ. ಸ್ಟೋನ್ ಇರಬಾರ್ದಿತ್ತು ಅಂತ ಅನ್ನಿಸ್ತು. ಆಮೇಲೆ ಇದೊಂದು ಸ್ಲಿಪ್ಪರ್. ನೆಕ್ಸ್ಟ್ ಇದೊಂದು ಸ್ಲಿಪ್ಪರ್ ತಗೊಂಡೆ. ನನಗಿದು ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಹೈ ಹೀಲ್ಡ್ ಆಗಲಿ ಯೂಸ್ ಮಾಡಲ್ಲ. ಈ ಥರ ಫುಲ್ಲು ಫ್ಲ್ಯಾಟ್ ಆಗಿರೋದೇ ನಾನು ಯೂಸ್ ಮಾಡೋದು. ಆಲ್ರೆಡಿ ನನಗೆ ಬೆನ್ನು ನೋವು, ಸೊಂಟ ನೋವು ಎಲ್ಲ ಇದೆ.
ಹಂಗಾಗಿ ನಾನು ಹೀಲ್ ಸ್ಲಿಪ್ಪರ್ಸ್ ಎಲ್ಲ ಯೂಸ್ ಮಾಡಲ್ಲ. ಈ ಥರ ಫ್ಲ್ಯಾಟ್ ಆಗಿರೋದೇ ನಾನು ಯೂಸ್ ಮಾಡೋದು. ಓಕೆ ಗೈಸ್, ಇದಿಷ್ಟು ನಾನು ಮಾಡಿರುವಂಥ ಶಾಪಿಂಗ್. ಇವತ್ತಿಗೆ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.